ಡಿಯರ್ ಆಸ್ಪಿರೆಂಟ್ಸ್, ಮನಸ್ಸನ್ನು ಮಾಡಿದ್ರೆ ಏನನ್ನೂ ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ನಮ್ಮ ಸೂರಜ್ ವಯಸ್ ಅವ್ರು ನಿಂತ್ಕೊಂಡಿದ್ದಾರೆ. ಅವರು ಒಂದು ರಿಯಲ್ ಇನ್ಸ್ಪಿರೇಷನ್ ಅಂತ ಕರಿಬೋದು. UPSC ಸೆಂಟ್ರಲ್ ಆರ್ಕಿಟೆಕ್ಚರ್ ಸರ್ವಿಸ್ನಲ್ಲಿ ಇವರು 6ನೇ ರ್ಯಾಂಕನ್ನು ಪಡೆದಿದ್ದಾರೆ. 53 ಜನದಲ್ಲಿ ಇವರು 6ನೇ ರ್ಯಾಂಕು. ಇವರು ಕನ್ನಡದ ಏಕೈಕ ಒಬ್ಬ ಅಭ್ಯರ್ಥಿ ಅಂತ ನಾವು ಕರಿಬೋದು. ಇವರ ಒಂದು ಡೆಡಿಕೇಶನ್ನು, ಕನ್ಸಿಸ್ಟೆಂಟ್ ಎಫರ್ಟು ಒಂದು ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತ ಕರಿಬೋದು. ಅದೇ ರೀತಿ ಇವರ ಒಂದು ಬ್ಯಾಕ್ಗ್ರೌಂಡ್ ಆರ್ಕಿಟೆಕ್ಚರಲ್ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ, ಪ್ರೈವೇಟ್ ಸೆಕ್ಟರ್ ಕರಿಯರ್ ಆಪರ್ಚುನಿಟಿ ಇದ್ರೂ ಕೂಡ UPSC ಅಂತ ಎಕ್ಸಾಮಲ್ಲಿ ಡಿಸಿಪ್ಲಿನ್ಡ್ ಆಗಿ ಕನ್ಸಿಸ್ಟೆನ್ಸಿಯಿಂದ ವರ್ಕನ್ನು ಮಾಡಿ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದಾರೆ. ಇದು ಒಂದು ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತಲೇ ಕರಿಬೋದು. ಯಾಕೆಂದರೆ ಇವರು ಕರ್ನಾಟಕದ ಏಕೈಕ ಅಭ್ಯರ್ಥಿ. ಈ 53 ಜನದಲ್ಲಿ ಇವರೊಬ್ಬರೇ ಕರ್ನಾಟಕದಿಂದ ಸೆಲೆಕ್ಟ್ ಆಗಿರುವಂಥದ್ದು. ಆ್ಯಸ್ ವೆಲ್ ಆಸ್ ಈಸ್ ದಿ ಯಂಗೆಸ್ಟ್ ಆರ್ಕಿಟೆಕ್ಟ್ ಅಂತಲೇ ಕರಿಬೋದು. ಇಷ್ಟು ಬ್ಯಾಚಲ್ಲಿ ಇವರು ಯಂಗೆಸ್ಟ್ ಒನ್ ಅಂತ ಹೇಳೋಕ್ಕೆ ಒಂದು ಹೆಮ್ಮೆಯ ವಿಚಾರ ಆಗಿದೆ. ನೋಡಿ, ಇವರು ಒಂದು ಚಿಕ್ಕಮಗಳೂರು ಜಿಲ್ಲೆಯ ಯಲಗುಡ್ಗೆ ಗ್ರಾಮದ ಸುಮಾ ಮತ್ತು ಸುಂದರೇಶ್ ಅವರ ಪುತ್ರ. ಒಂದು ಕುಗ್ಗ ಗ್ರಾಮದಲ್ಲಿ ಬೆಳೆದು ಇಂತಹ ಒಂದು ದೊಡ್ಡ ಸಾಧನೆ ಮಾಡಿರೋದು ಒಂದು ಯಲಗುಡ್ಗೆ ಗ್ರಾಮಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತಲೇ ಕರಿಬೋದು. ಇವರ ಒಂದು ಪ್ರಾಥಮಿಕ ಶಿಕ್ಷಣವನ್ನು RS ಸ್ಕೂಲಲ್ಲಿ, ಅದೇ ರೀತಿ 6th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ತನಕ ನವೋದಯ ಬಾಳೆನ್ನೂರಿನಲ್ಲಿ ಮುಗಿಸಿದ್ದಾರೆ. ಅದಾದಮೇಲೆ ಆರ್ಕಿಟೆಕ್ಟರ್ ಆಗಿ ಇಂಜಿನಿಯರಿಂಗಿಗೆ ವಿಜಯವಾಡದಲ್ಲಿ ಮುಗಿಸಿ ಒಂದು ಎಕ್ಸಾಮನ್ನು ಕೆಲಸ ಮಾಡ್ತಾನೆ ಓದ್ಕೊಂಡು ಕ್ಲಿಯರನ್ನು ಮಾಡಿದ್ದಾರೆ. ಇದೊಂದು ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತಲೇ ನಾವು ಕರಿಬೋದು. ಇವರ ಒಂದು ಸಕ್ಸಸ್ ಸ್ಟೋರಿ ಏನಿದೆ, ಒಂದು ಚಿಕ್ಕ ವಯಸ್ಸಿನಲ್ಲೇ ಈ ಒಂದು ಬ್ಯಾಚ್ನ ಯಂಗೆಸ್ಟ್ ಆರ್ಕಿಟೆಕ್ಟ್ ಅಂತಲೇ ನಾವು ಕರಿಬೋದು. ಇವರ ಒಂದು ಹಾರ್ಡ್ ವರ್ಕು, ಡೆಡಿಕೇಶನು, ಡಿಸಿಪ್ಲಿನು ಇದು ಒಂದು ಸಕ್ಸಸ್ಗೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಲ್ಲ. ಇದೊಂದು ಗ್ರಾಮೀಣ ಪ್ರತಿಭೆ ಇಲ್ಲಿ ತನಕ ಹೋಗಿರೋದು ನಿಮ್ಮೆಲ್ಲರ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಇದು ಏನನ್ನು ತೋರಿಸುತ್ತೆ ಅಂದರೆ, ಬಿಲೀವ್ ಇನ್ ಯುವರ್ ಸೆಲ್ಫ್. ನೀವು ಬಿಲೀವ್ ಮಾಡಿದ್ರೆ ಯಾವುದೇ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು ಅನ್ನೋದನ್ನು ತೋರಿಸುತ್ತೆ.